ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹೋಗ್ತಾ ಇದ್ದೀವಿ ಗೋಕಾಕದಲ್ಲಿ ಇರುವ ದುಬ್ದಾಳ್ ಗ್ರಾಮದಲ್ಲಿ ಒಂದು ಸುಂದರವಾದ ಸ್ಪಾಟ್ ಇದೆ. ಬಹಳ ಸುಂದರವಾದ ಫಾಲ್ಸ್ ದೃಶ್ಯಗಳು ಇದ್ದಾವೆ. ವಿಡಿಯೋನ ನೋಡ್ತೀರಿ, ಅಲ್ಲಿ ಏನೇನಿದೆ, ಯಾವ ಥರ ಇದೆ, ಅಲ್ಲಿ ಫೋಟೋಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ನೀವು ಫ್ಯಾಮಿಲಿ ಜೊತೆ ಹೋಗ್ಬೋದು, ಸಿಂಗಲ್ ಆಗಿ ಹೋಗ್ಬೋದು, ಮಿಂಗಲ್ ಆಗಿ ಹೋಗ್ಬೋದು. ಬಹಳ ಸುಂದರವಾದ ಅಲ್ಲಿದ ವಾತಾವರಣ ಇದೆ. ವಿಡಿಯೋನ ಇದೇ ಥರ ನೋಡ್ತಾ ಇರಿ. ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂದರೆ RM ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಒತ್ತಿ ಈ ವಿಡಿಯೋನ ತಮ್ಮ ವಾಟ್ಸಪ್ ಫ್ರೆಂಡ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಬನ್ನಿ ಹೋಗೋಣ ದುಬ್ದಾಳಿಗೆ. ನೋಡ್ತಾ ಇರಿ ಈ ವಿಡಿಯೋನ. ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ದುಬ್ದಾಳ್ ಗ್ರಾಮದಲ್ಲಿ. ನೋಡ್ಬೋದು ಅಲ್ಲಿದ ಗಾರ್ಡನ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ಥರ ಸುಂದರವಾದ ವಾತಾವರಣ ಇದೆ ಅಂತ. ಆ ಸಣ್ಣಂಗಿ ಮಳೆನೂ ಕೂಡ ಬರ್ತಾ ಇದೆ. ಅದರ ಸಂಬಂಧ ನಾವು ಒಂದು ಸೈಡ್ದಲ್ಲಿ ನಿಂತ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸ್ಲೋ ಮೋಷನ್ನಲ್ಲಿ. ನೋಡ್ಬೋದು ಎಷ್ಟು ಸುಂದರವಾದ ಗಾರ್ಡನ್ ಇಲ್ಲಿ ಇದೆ. ನೀವು ಇಲ್ಲಿ ಫ್ಯಾಮಿಲಿ ಜೊತೆ ಬಂದ್ಕೊಂಡು ಈ ಥರ ಕೂತ್ಕೊಂಡು ಊಟವನ್ನು ಮಾಡ್ಬೋದು. ಫ್ಯಾಮಿಲಿ ಜೊತೆ ಮಸ್ತ್ ಟೈಮನ್ನು ಇಲ್ಲಿ ನೀವು ಟೈಮ್ ಗುಜಾರ್ಬೋದು. ಬಹಳ ಸುಂದರವಾದ ಇಲ್ಲಿದ ವಾತಾವರಣ ಇದೆ. ನೋಡ್ಬೋದು ಮಕ್ಕಳಿಗೂ ಆಟ ಆಡೋದು ಬಹಳಷ್ಟು ಜಾಗ ಇದೆ. ಬಹಳಷ್ಟು ಎಂಜಾಯ್ಮೆಂಟ್ ನೀವು ಇಲ್ಲಿ ಗಾರ್ಡನ್ದಲ್ಲಿ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋನ ನೋಡ್ತಾ ಇರಿ. ನಾವು ಇವಾಗ ಹೋಗ್ತಾ ಇದ್ದೀವಿ ನೀರನ್ನು ನೋಡೋಕ್ಕೆ. ನಾವು ಬಹಳ ವರ್ಷಗಳ ನಂತರ ಇಲ್ಲಿ ಬರ್ತಾ ಇದ್ದೀವಿ. ಸುಮಾರು 10 ವರ್ಷಗಳ ಹಿಂದೆ ನಾವು ಬಂದಿದ್ದೀವಿ. ಅವಾಗಿಂತ ಇನ್ನೂ ಮಟ್ಟ ನಾವು ಬಂದಿಲ್ಲ. ಈ ಸಲ ಬರ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ ನೀರಿನ ಜಲಪಾತ ನೋಡೋದಕ್ಕೆ, ಫಾಲ್ಸನ್ನು ನೋಡೋದಕ್ಕೆ. ವಿಡಿಯೋನ ನೋಡ್ತಾ ಇರಿ. ನೋಡೋಣ ನೀರಿನ ಸ್ಥಿತಿ ಕಡಿಮೆ ಆಗಿದೆಯಾ, ಇನ್ನೂ ಹೆಚ್ಚಾಗಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ವಿಡಿಯೋನ ನೀವು ನೋಡ್ತಾ ಇರಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಸುಂದರವಾದ ವಾತಾವರಣ ಇದೆ. ನಾವೀಗ ಪೂರ್ತಿ ಮೇಲ್ಗಡೆ ಬಂದಿದ್ದೀವಿ. ನೋಡ್ಬೋದು ನೀರಿನ ಜಲಪಾತ ಯಾವ ಥರ ಇದೆ ಅಂತ. ಇನ್ನೂ ಆದರೂ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರು ಇಲ್ಲಿ ನೋಡ್ಬೋದು ನೀವು. ಈ ಬ್ರಿಡ್ಜ್ ಥರ ಕಾಣ್ತಾ ಇದೆ ಜಲಪಾತ ಒಂಥರ. ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಇನ್ನಾದರೂ ಕೂಡ ಬರ್ತಾನೆ ಇದೆ. ಸುಂದರವಾದ ಇದು ಗೋಕಾಕ್ ಏರಿಯಾದಲ್ಲಿ ದುಬ್ದಾಳ್ ಗ್ರಾಮ ಅನ್ನುವ ಒಂದು ಸ್ಥಳ ಇದೆ. ನೀವು ಬರ್ಬೋದು, ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡ್ಬೋದು. ನೋಡ್ಬೋದು ಎಷ್ಟು ಸುಂದರವಾದ ವಾತಾವರಣ ಇಲ್ಲೇ ಇದೆ ಅಂತ. ಇನ್ನೂ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರು ಇನ್ನೂ ಬಿಡುಗಡೆ ಬಿಡ್ತಾನೆ ಇದ್ದಾರೆ. ಯಾಕಂದರೆ ಈ ರೋಡ್ ಓಪನ್ ಆಗಿರ್ತಿತ್ತು, ನಾವು ಇದರ ಮೇಲೆಗಡೆಯಿಂದ ದಂಡಿವರೆಗೂ ಹೋಗ್ತಾ ಇದ್ದೀವಿ. ಆದರೆ ಈಗ ಇಲ್ಲೇ ನಿಂತ್ಕೊಂಡು ನೋಡೋದು, ಮುಂದೆ ಹೋಗುವಂಗಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಇನ್ನೂ ಕೂಡ ಇದೆ. ಇಲ್ಲಿ ಹೋದರೆ ನೀವು ತಮ್ಮ ಮಕ್ಕಳನ್ನು ಬಹಳ ಸೇಫ್ಟಿಯಾಗಿ ಇಟ್ಕೋಬೇಕು. ಯಾಕಂದರೆ ಹೆಚ್ಚು ಇಲ್ಲಿ ಸೇಫ್ಟಿ ವ್ಯವಸ್ಥೆ ಇಲ್ಲ. ಖುಲ್ಲಾ ಬೌಂಡ್ರಿ ಇದೆ. ಕೂತ್ಕೋಬೇಕಾದ್ರೂ ನೀವು ಹುಷಾರಲ್ಲೇ ಕೂತ್ಕೋಬೇಕು. ತಮ್ಮ ಮಕ್ಕಳನ್ನ ಕೈ ಹಿಡ್ಕೊಂಡೇ ಈ ಜಲಪಾತವನ್ನು ನೀವು ನೋಡ್ಬೋದು. ನಾವು ನಿಮಗೆ ಬೌಂಡ್ರಿ ತೋರಿಸ್ತೀವಿ, ಯಾವ ಥರ ಬೌಂಡ್ರಿ ಇದೆ ಅಂತ. ನೋಡ್ಬೋದು ಯಾವುದೂ ಇದಕ್ಕೂ ಬ್ಯಾರಿಕೇಡ್ ಅಂತೂ ಏನೂ ಇಲ್ಲ. ಖುಲ್ಲಾ ಓಪನ್ ಬೌಂಡ್ರಿ ಇದೆ. ತಮ್ಮ ಮಕ್ಕಳನ್ನು ನೀವು ಕೈ ಹಿಡ್ಕೊಂಡೇ ಈ ಜಲಪಾತವನ್ನು ತೋರಿಸ್ಬೇಕು. ಮಕ್ಕಳನ್ನ ಫ್ರೀ ಬಿಟ್ಟಂಗಾಗಿಲ್ಲ. ಬಹಳಷ್ಟು ಕೇರ್ಫುಲ್ ಆಗಿ ಈ ಸ್ಥಳಕ್ಕೆ ನೀವು ಹೋಗ್ಬೋದು. ಬೌಂಡ್ರಿ ಅಂತೂ ಇದೆ, ಆದರೆ ಅಷ್ಟು ಸೇಫ್ಟಿ ಬೌಂಡ್ರಿ ನಿಮಗೆ ಇಲ್ಲಿ ಕಾಣಲ್ಲ. ಸೇಫ್ಟಿ ಬೌಂಡ್ರಿ ಅಂತೂ ಅದೇ. ಬಹಳ ಹುಷಾರದಲ್ಲಿ ಇರಬೇಕು ತಮ್ಮ ಮಕ್ಕಳನ್ನು. ನೋಡ್ಬೋದು ಎಂಥ ವಾತಾವರಣ ಇದೆ ಅಲ್ಲಿ. ಇಲ್ಲಿಂದ ಕೂಡ ಒಂದು ಸೀನ್ ತೋರಿಸ್ತೀನಿ, ವಿಡಿಯೋನ ನೋಡ್ತಾ ಇರಿ. ಬ್ಯಾಕ್ಗ್ರೌಂಡ್ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ, ಯಾವ ಥರ ಬ್ಯಾಕ್ಗ್ರೌಂಡ್ ಇದೆ. ಇಲ್ಲಿ ಬೋರ್ಡ್ ಕೂಡ ನೋಡ್ಬೋದು. ಎಚ್ಚರಿಕೆ ಬೋರ್ಡನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಸುಂದರವಾದ ನೋಡ್ಬೋದು ಫ್ರೆಂಡ್ಸ್. ಆ ಬೋರ್ಡ್ ನೋಡಿದ ತಕ್ಷಣವೇ ನೀವು ಆಜು ನೋಡ್ಬೋದು. ಬ್ಯಾಕ್ಗ್ರೌಂಡ್ ನಾವು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಓಪನ್ ಆಗಿದೆ ಅಂತ. ನೋಡ್ಬೋದು ಯಾವುದೂ ಕೂಡ ಇಲ್ಲಿ ಬೌಂಡ್ರಿ ಏನೂ ಇಲ್ಲ. ತಮ್ಮ ಮಕ್ಕಳನ್ನು ಫ್ಯಾಮಿಲಿ ಜೊತೆ ಹೋದರೆ ಬಹಳಷ್ಟು ಕೇರ್ಫುಲ್ ಆಗಿ ಇಲ್ಲಿ ನಿಂತ್ಕೊಂಡು ನೀವು ದೃಶ್ಯವನ್ನು ನೋಡ್ಬೋದು. ದೃಶ್ಯ ಅಂತೂ ಬಹಳ ಸುಂದರವಾದ ದೃಶ್ಯ ಇದೆ. ನೋಡ್ಬೋದು ನೀವು ಎಲ್ಲಿ ಮಠ ನೋಡ್ತೀರಾ ಅಲ್ಲಿ ಮಠ ನಿನಗೆ
ನೀರೇ ನೀರು ಕಾಣಿಸುತ್ತೆ. ಬಹಳಷ್ಟು ಸುಂದರ ವಾತಾವರಣ ಇದೆ. ವಿಡಿಯೋನ ಹೀಗೆ ನೋಡ್ತಾ ಇರಿ. ಮುಂದೊಂದು ಸೀನ್ ಇದೆ, ಅದು ಕೂಡ ಜಬರ್ದಸ್ತಾಗಿದೆ. ವಿಡಿಯೋನ ಮುಂದೆ ಇದೇ ಥರ ನೋಡ್ತಾ ಇರಿ. ನಾವು ಆ ಸೈಡ್ ಹಿಂದ್ಗಡೆ ಸೈಡು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ವಾತಾವರಣ ಇದೆ ಅನ್ನೋದು, ಅದು ಕೂಡ ತೋರಿಸ್ತೀವಿ. ವಿಡಿಯೋನ ನೋಡ್ತಾ ಇರಿ. ಬನ್ನಿ ಹೋಗೋಣ ಆ ಸೈಡ್, ನೋಡೋಣ ಯಾವ ಥರ ವಾತಾವರಣ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿ ನೀವು ನೀರೆಲ್ಲ ನೋಡಾದ ಮೇಲೆ ಇಲ್ಲಿಯೂ ಬಹಳಷ್ಟು ಸುಂದರವಾದ ಗಾರ್ಡನ್ ಇದೆ. ಕೂತ್ಕೊಳ್ಳೋ ಜಾಗ ಇದೆ. ಫ್ಯಾಮಿಲಿ ಜೊತೆ ಬಂದು ನೀವು ಬಹಳ ಚಲೋ ಟೈಮನ್ನು ಇಲ್ಲಿ ಟೈಮ್ ವೇಸ್ಟ್ ಅಂತೂ ಅನ್ನೋಕೆ ಬರಲ್ಲ. ಟೈಮ್ ಭಾಳ ಚಲೋ ಹೋಗುತ್ತೆ ಫ್ಯಾಮಿಲಿ ಜೊತೆ ಬಂದರೆ. ಇಲ್ಲಿ ನೋಡ್ಬೋದು, ಊಟ ಮಾಡೋಕ್ಕೆ ಕುಂಡ್ರಕ್ಕೆ ಗಾರ್ಡನ್ ಇದೆ. ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ಬರ್ಬೋದು. ಇದು ಗೋಕಾಕ್ ಸೈಡಿನ ದುಗ್ದಾಳ್ ಗ್ರಾಮದ ಏರಿಯಾದ ಫುಟೇಜ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅತಿ ಸುಂದರವಾದ ಇಲ್ಲಿನ ವಾತಾವರಣ. ಇಲ್ಲಿ ಒಂದು ಸುಂದರವಾದ ದೃಶ್ಯವಿದೆ, ನೋಡೋಣ. ಸುಂದರವಾದ ಅನ್ಬೋದು, ಬಹಳ ಡೇಂಜರ್ ಸೀನ್, ಭಯಂಕರವಾದ ಸೀನ್ ಇಲ್ಲಿ ಕಾಣ್ತಾ ಇದೆ. ನೋಡ್ಬೋದು, ಇದು ಒಂಥರ ರಾಜ್ಯ ಕೋಟೆ ಇದ್ದಂಗಿದೆ. ಇದರ ತಳಗಡೆ ನೀರು ಬಹಳ ಡೇಂಜರ್ ಕಾಣ್ತಾ ಇದೆ ಫ್ರೆಂಡ್ಸ್. ನೋಡೋಕ್ಕೆ ಬಹಳ ಈಸಿ ಇದೆ, ಸುಂದರವಾದ ವಾತಾವರಣ ಇದೆ. ಅಷ್ಟೇ ಡೇಂಜರ್ ಇಲ್ಲಿನ ನೀರಿನ ಸೀನ್ ಇದೆ ಫ್ರೆಂಡ್ಸ್. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಭಯಂಕರವಾದ ಸ್ಪೀಡ್ ನೀರನ್ನು ಇಲ್ಲ ನೀವು ನೋಡ್ಬೋದು. क्या पानी है देखो। ಫ್ರೆಂಡ್ಸ್, ನೋಡೋದಕ್ಕೆ ಬಹಳ ಸುಂದರವಾದ ವಾತಾವರಣವಿದೆ, ಆದರೆ ಅಷ್ಟೇ ಡೇಂಜರ್ ಇಲ್ಲಿ ಸೀನ್ ನೀವು ನೋಡ್ಬೋದು. ಬಹಳಷ್ಟು ಡೇಂಜರ್ ಸೀನ್ ಇದೆ. ವಿಡಿಯೋನ ನೋಡ್ತಾ ಇರಿ, ಮತ್ತೆ ಮುಂದೆ ಹೋಗಿ ಮುಂದಿನ ಫುಟೇಜ್ ನಾವು ನಿಮಗೆ ತೋರಿಸ್ತೀವಿ. ಫ್ರೆಂಡ್ಸ್, ನೀರು ಯಾವ ಥರ ಇಲ್ಲಿ ಒಂಥರ ಸಮುದ್ರ ಇದ್ದಂಗೆ, ಸಮುದ್ರ ಯಾವ ಥರ ಸೀನ್ ನೋಡೋಕ್ಕಾಗುತ್ತೆ ಆ ಥರ ಇಲ್ಲಿ ದೃಶ್ಯ ನೀವು ನೋಡ್ಬೋದು. ಈ ಸೈಡಿಂದಲೂ ಕೂಡ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಸುಂದರವಾದ ಇಲ್ಲಿದ ವಾತಾವರಣ ಇದೆ. ಇಲ್ಲಿಂದ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅತಿ ಡೇಂಜರ್ ಸೀನು ಇದೆ, ನೋಡೋಕ್ಕೆ ತುಂಬ ಸುಂದರವಾದ ವಾತಾವರಣ ಇಲ್ಲೇ ಇದೆ. ವಿಡಿಯೋನ ಇದೇ ಥರ ನೋಡ್ತಾ ಇರಿ. ಮತ್ತೆ ನೋಡೋಣ ಮುಂದೆ ಏನೇನು ಸೀನ್ ಇದೆ, ಯಾವ ಥರ ಇದೆ ಅಂತ ಇದೇ ವಿಡಿಯೋಲ್ಲಿ ನಾವು ನಿಮಗೆ ತೋರಿಸ್ತೀವಿ. ನೋಡೋಣ ಈ ಸೈಡ್ ಏನಿದೆ ಅಂತ ಇದರ ಹಿಂದಗಡೆ. ಈ ಸೈಡು ಕೂಡ ಫ್ರೆಂಡ್ಸ್ ನೋಡ್ಬೋದು, ಅತಿ ದೊಡ್ಡವಾದ ಒಂದು ಏರಿಯಾ ನೀವು ನೋಡ್ಬೋದು. ಎಲ್ಲಿ ತನಕ ನೀವು ನೋಡ್ತೀರಾ ಅಲ್ಲಿವರೆಗೂ ನಿಮಗೆ ನೀರು ಒಂಥರ ಡ್ಯಾಮ್ ಇದ್ದಂಗೆ. ನಮ್ಮ ಹಿಡಿಕಲ್ ಡ್ಯಾಮ್ ಯಾವ ಥರ ನೀರು ನಿಂತ್ಕೊಂಡಿರುತ್ತೆ, ಅದೇ ಥರ ಇಲ್ಲಿಯೂ ದುಗ್ದಾಳ್ ಗ್ರಾಮದಲ್ಲಿ ಕೂಡ ನೀವು ನೋಡ್ಬೋದು. ಒಂದು ಅದ್ಭುತವಾದ ಟೂರಿಸ್ಟ್ ಪಾಯಿಂಟ್ ಇದೆ. ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಬರ್ಬೋದು. ನೋಡ್ಬೋದು ಎಷ್ಟು ಭಯಂಕರ ಸುಂದರವಾದ ವಾತಾವರಣ ಇಲ್ಲಿದ ಇದೆ.
ಫ್ರೆಂಡ್ಸು ನಾವು ಇವಾಗ ತಳಗೆ ಹೋಗಿ ಆ ಸೈಡ್ದಿಂದನೂ ಒಂದು ಫುಟೇಜ್ ತೋರಿಸ್ತೀವಿ ಯಾವ ಥರ ನೀರು ತೆಳಗಿಂತ ಕಾಣಿಸ್ತತ್ತೆ ಅಂತ. ಆ ವಿಡಿಯೋನ ಇದೇ ಥರ ನೋಡ್ತಾ ಇರಿ. ಆ ಸೈಡ್ ನಾವು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನಾವು ಇವಾಗ ಹೋಗ್ತಾ ಇದ್ದೀವಿ ಏನಾರು ತಿಂಡಿ ತಿನ್ನೋಕ್ಕೆ. ವಿಡಿಯೋ ಹೇಗೆ ಅನಿಸ್ತು, ಮುಂದೆ ಏನೇನಿದೆ ಅದು ಕೂಡ ತೋರಿಸ್ತೀವಿ ವಿಡಿಯೋನ. ಫ್ರೆಂಡ್ಸ್ ನಾವು ಈಗ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆಯಿಂದ ನೋಡ್ಬೋದು ಯಾವ ಥರ ಈ ದೃಶ್ಯ ಕಾಣ್ತಾ ಇದೆ. ಫ್ರೆಂಡ್ಸ್ ನೋಡ್ಬೋದು ಈ ನೀರಿನ ಮೇಲೆ ಬ್ರಿಡ್ಜಿನ ಮೇಲೆ ಟ್ರೈನ್ ಯಾವ ಥರ ಬರ್ತಾ ಇದೆ. ಇಲ್ಲೂ ಕೂಡ ಸುಂದರವಾದ ದೃಶ್ಯವಿದೆ. ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋ ಮೇ ಕಾಮ್ ಗಾತೆ. ಸೊ ಫ್ರೆಂಡ್ಸ್ ಇಲ್ಲಿದ ವಾತಾವರಣ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಅದರ ಮೂಲಕ ಬೇಗನೆ ತಿಳಿಸಿ. ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂದರೆ ಆರ್ಯ ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮುಂದೆ ಶೇರ್ ಮಾಡಿ.